BLO ಯೋಜನೆ ರದ್ದಾಗಲಿ, FRS ಪದ್ಧತಿ ರದ್ದಾಗಲಿ. ಎಲ್ಲರಿಗೂ ನಮಸ್ಕಾರ. ಅಂಗನವಾಡಿಗಳಲ್ಲಿ ಫಲಾನುಭವಿ ಮಕ್ಕಳು, ಗರ್ಭಿಣಿಯರು, ಬಾಣಂತಿಯರ ಮುಖ ಚೆಹರೆಯನ್ನು ಗುರುತಿಸಲು ಅಂದರೆ ಫಲಾನುಭವಿಗಳ ಭಾವಚಿತ್ರಗಳನ್ನು ಸೆರೆ ಹಿಡಿಯುವ FRS ವಿಧಾನವನ್ನು ಸರಳೀಕರಣಗೊಳಿಸಬೇಕು. ಅಲ್ಲಿಯ ತನಕ ಅಂಗನವಾಡಿಗಳ ಕಾರ್ಯಕರ್ತೆಯರ ಮೇಲೆ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಯಾವುದೇ ರೀತಿಯ ಒತ್ತಡಗಳನ್ನು ಹೇರಬಾರದು ಎನ್ನುವ ಒತ್ತಾಯಗಳು ಇದೀಗ ಹೆಚ್ಚಲಾರಂಭಿಸಿವೆ. FRS ಬೇಡವೇ ಬೇಡ, ಅಂಗನವಾಡಿ ಕಾರ್ಯಕರ್ತೆಯರಿಗೆ BLO ಕೆಲಸದಿಂದ ಮುಕ್ತಿಗೊಳಿಸಿ ಎಂಬ ಘೋಷಣೆಗಳೊಂದಿಗೆ 2025 ಜುಲೈ 26 ಶನಿವಾರದಂದು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ AITUC ಅಂಗನವಾಡಿ ಕಾರ್ಯಕರ್ತೆಯರು ಸಾಂಕೇತಿಕವಾದ ಪ್ರತಿಭಟನೆಯನ್ನ ನಡೆಸಿದರು. BLO ಯೋಜನೆ ರದ್ದಾಗಲಿ, FRS ಪದ್ಧತಿ ರದ್ದಾಗಲಿ, FRS ಪದ್ಧತಿಯಿಂದ ಆಗುತ್ತಿರುವ ಕಿರುಕುಳ ತಪ್ಪಿಸಿ, FRS ಪದ್ಧತಿಯಿಂದ ಆಗುತ್ತಿರುವ ಪ್ರತಿಭಟನೆಯ ನಂತರ AITUC ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ರಾಜ್ಯ ಸಮಿತಿಯ ಸಭೆ ನಡೆಯಿತು. ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ AITUC ಅಂಗನವಾಡಿ ಕಾರ್ಯಕರ್ತೆಯರ ಫೆಡರೇಷನ್ನಿನ ಪ್ರಧಾನ ಕಾರ್ಯದರ್ಶಿ ಜಯಮ್ಮ, ಅಧ್ಯಕ್ಷರಾದ ಅಮ್ಜದ್ ಅವರು ಕೇಂದ್ರ ಸರ್ಕಾರ ಮಕ್ಕಳ ಹಕ್ಕುಗಳ ಹಾಗೂ ಗರ್ಭಿಣಿಯರ ಆಹಾರದ ಹಕ್ಕುಗಳನ್ನು ಕಿತ್ತುಕೊಳ್ಳುವ ಹುನ್ನಾರವನ್ನು ನಡೆಸಿದೆ ಅಂತ ಆರೋಪ ಮಾಡಿದರು. ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರ ಮತ್ತು ಸಹಾಯಕರ ಫೆಡರೇಷನ್ನ ರಾಜ್ಯ ಸಮಿತಿ ವತಿಯಿಂದ ಒಂದು FRS ಮತ್ತು BLOನ ವಿರೋಧಿಸಿ ಒಂದು ಧರಣವನ್ನು ಇಟ್ಕೊಂಡಿದ್ದು ಫ್ರೀಡಂ ಪಾರ್ಕಲ್ಲಿ. ಅಲ್ಲಿಂದ ನಾವು ಇವತ್ತು ರಾಜ್ಯ ಸಮಿತಿ ಸಭೆಯನ್ನು ಮುಂದುವರಿಸ್ತಾ ಇದ್ದೇವೆ. ಆದರೆ FRS ಇಂದ ಆಗ್ತಿರೋದು ಪಾರದರ್ಶಕತೆಗೋಸ್ಕರ ಅಂತೇಳಿ ಇನ್ನು ಸರ್ಕಾರ ತಗೊಂಡು ಬಂದಿದೆ, ಅದು ಸ್ವಾಗತ ಮಾಡ್ತೀವಿ, ಇಲ್ಲ ಅಂತಿಲ್ಲ. ಆದರೆ ಅದರಲ್ಲಿರ್ತಕ್ಕಂಥ ತಾಂತ್ರಿಕ ದೋಷಗಳನ್ನ ಸರಿ ಮಾಡದೆ ಸರ್ಕಾರ ಒತ್ತಡಗಳನ್ನ ಕೊಡ್ತಾ ಇರೋದು ಸರಿಯಾದಲ್ಲ ಅಂತ ನಾವಿವತ್ತು ಕೇಳ್ತಾ ಇದ್ವಿ. ಯಾಕೆಂದ್ರೆ ಹಿಂದೆ ಪೋಷಣ್ ಟ್ರ್ಯಾಕು, ಸ್ನೇಹ ಆ್ಯಪು ಎಲ್ಲ ಮುಖಾಂತರ ತತ್ರಾಂಶದಲ್ಲೇ ಅಂಗನವಾಡಿಯ ಎಲ್ಲ ಮಕ್ಕಳ ಫಲಾನುಭವಿಗಳ ಇದನ್ನ ದಾಖಲೆಯನ್ನ ನಾವು ಆ ಸ್ನೇಹ ಆ್ಯಪ್, ಪೋಷಣ್ ಟ್ರ್ಯಾಕರ್ ಮುಖಾಂತರನೇ ಕೊಡ್ತಾ ಇದ್ವಿ. ಅಲ್ಲಿ ಕೂಡ ನಾವು ಫುಡ್ಡನ್ನ ಗರ್ಭಿಣಿ ಬಾಣಂತಿಯರಿಗೆ ಕೊಟ್ಟು ಸಬ್ಮಿಟ್ ಕೊಟ್ಟರೆ ಮಾತ್ರ ಕೊಟ್ಟಿದ್ದೀನಿ ಅಂದರೆ ಅವ್ರಿಗೆ ಹೋಗ್ತಾ ಇತ್ತು. ಮತ್ತೆ ಕೇಂದ್ರ ಸರ್ಕಾರ ಒಂದು ಟ್ರಯಲ್ ಆಗಿ 3 ರಾಜ್ಯಗಳಿಗೆ ಅಂತೇಳಿ ಬೇಸ್ ಕ್ಯಾಪ್ಚರ್ನ ತಗೊಂಡ್ಬಂದಿರೋದು ಪಾರದರ್ಶಕತೆ ಮಾಡ್ತಾ ಇರೋದ ವಿರೋಧ ಅಲ್ಲ, ಆದರೆ ಅದರಲ್ಲಿ ಇರ್ತಕ್ಕಂಥ ತಾಂತ್ರಿಕ ದೋಷಗಳನ್ನು ಸರಿ ಮಾಡ್ಬೇಕಂತ ಹೇಳಿ ಇವತ್ತು ಸರ್ಕಾರವನ್ನ ಕೇಳ್ತಾ ಇದ್ದೀವಿ. ಅಂದ್ರೆ ಕಾರ್ಯಕರ್ತೆಯರಿಗೆ ಬೆಳಗ್ಗೆ ನೆಟ್ವರ್ಕ್ ಸಿಗ್ತಾ ಇಲ್ಲ, ಎಲ್ಲಾ ಮಕ್ಕಳು ಹತ್ರನೂ ಕೂಡ KYC ಮಾಡ್ಕೊಳ್ಳೋಕೆ ಮೊಬೈಲ್ ಇರೋದಿಲ್ಲ, ಮತ್ತೆ ಆಧಾರ್ ಲಿಂಕ್ ಆಗೋಗಿರೋದಿಲ್ಲ. ಅದೇನಾದ್ರೂ ಕಾರ್ಯಕರ್ತೆ ಕೇಳಿದ್ರು ಅಂದ್ರೆ ಆ ಫಲಾನುಭವಿಗಳು ಬರೋದೇ ಇಲ್ಲ. ನಾವು ಸಂಖ್ಯೆ 50 ಜನ ನೀವು ದಾಖಲೆ ಮಾಡ್ಕೊಂಡಿರ್ತಾರೆ ಕಾರ್ಯಕರ್ತೆಯರು, ಅಲ್ಲಿ 20 ಜನ ಮಾತ್ರ ಹೋಗಿ 30 ಜನ ಸಬ್ಮಿಟ್ ಆಗ್ಲಿಲ್ಲ ಅಂದ್ರೆ ಫುಡ್ ಬರಲ್ಲ ಅಂತ ಹೇಳ್ತಿದ್ದಾರೆ. ಇದು ಆತಂಕ ಕಾರ್ಯಕರ್ತೆಯರಿಗೆ. ನಾವೇನ್ ಮಾಡೋದು, ಎಲ್ಲಿ ರಾತ್ರಿ ಹೋಗ್ತಾ ಇದೀವಿ, ಬೆಳಿಗ್ಗೆ ಹೋಗ್ತೀವಿ, ನಮ್ಗೆ 6 ಗಂಟೆಯಿಂದ 8 ಗಂಟೆವರೆಗೂ ಹಾಕಿ ನೋಡಿ ಆನ್ಲೈನಲ್ಲಿ ಓಪನ್ ಇದೆ ಮಾಡಿ ಅಂತ ಮೆಸೇಜ್ ಹಾಕ್ತಾರೆ. ನಾವು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು, ಗಂಡ ಮಕ್ಕಳಿಗೆ ಏನು ಮಾಡದೆ 6 ಗಂಟೆಗೆ ಹೋಗಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಕಾರ್ಯಕರ್ತೆಯರ ಅಳಲು. ಯಾಕೆಂದ್ರೆ ರಾತ್ರಿ ಸಂಜೆ ಆದ್ರೆ 5 ಗಂಟೆ 6-7 ಗಂಟೆ ಆದ್ರೂ ಹೋಗಿ ಮಾಡಿ, ರಾತ್ರಿ ಎಲ್ಲಿ ಸಿಗ್ತಾರೆ ಅಂದ್ರೆ ಅವ್ರು ಹೇಳಲ್ಲ ರಾತ್ರಿ ಹೋಗಿ ಅಂತ. ನಿಮಗೆ ಏನಾಗ್ತಾ ಇದೆ ಅಂದ್ರೆ ಅದನ್ನ ಮಗುನ ನಾನು ಮಾಡ್ಲೇಬೇಕಲ್ಲ, ಇಲ್ಲಾಂದ್ರೆ ಫುಡ್ ಬರಲ್ಲ, ಇಲ್ಲ ಸಂಬಳ ಹೇಳ್ತಾರೆ, ಇಲ್ಲ ನೋಟಿಸ್ ಕೊಡ್ತಾರೆ ಅಂತ ನೀವು ಹಗಲು ಅನ್ನಂಗಿಲ್ಲ, ರಾತ್ರಿ ಅನ್ನಂಗಿಲ್ಲ, ಟೈಮ್ ಅನ್ನಂಗಿಲ್ಲ, ಕೆಲಸ ಮಾಡುವಂತ ಪರಿಸ್ಥಿತಿ ಬಂದಿದೆ. ಅದರಿಂದ ಇದಕ್ಕೆ ಸರಳೀಕರಣ ಆಗ್ಬೇಕು. ಪ್ರತಿ ತಿಂಗಳು ಕೂಡ ಮಾಡೋದು ಬೇಡ, ಪ್ರತಿ ತಿಂಗಳು ಮಾಡೋದನ್ನ ಸರಳೀಕರಣ ಮಾಡಬೇಕು. ಒಂದು ಸಾರಿ ಮಗು ಅಂಗನವಾಡಿಗೆ ದಾಖಲಾದ್ರೆ ಫೇಸ್ ಕ್ಯಾಪ್ಚರ್ ಮುಖಾಂತರ ನಾವು ದಾಖಲೆ ಮಾಡಿಕೊಂಡ್ರೆ ಮತ್ತೆ ಮುಂದಿನ ದಿನಗಳಿಂದ ಅದು ನಮ್ಮ ಫಲಾನುಭವಿಯಾಗಿ ಬರ್ತಾ ಇರುತ್ತೆ. ಅದು ಅವಾಗ ನಾವು ಬರೀ ಫುಡ್ಡನ್ನು ಕೊಟ್ಟು ಸಬ್ಮಿಟ್ ಕೊಡ್ತೀವಿ, ಏನು ಪೋಷಣ್ ಟ್ರ್ಯಾಕಲ್ಲಿ ಆ ರೀತಿ ಬರಬೇಕು ಅಂತ ಅಟ್ಲೀಸ್ಟ್ ಸರಳೀಕರಣ ಆಗಬೇಕು. ಇಲ್ವಾ ಈ ಪೋಷಣ್ ಟ್ರ್ಯಾಕರ್ಗೆ ನೆಟ್ವರ್ಕು ಎಲ್ಲ ತಾಂತ್ರಿಕ ವ್ಯವಸ್ಥೆಯನ್ನ ಸರ್ಕಾರ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕುಗಳಲ್ಲಿ, ಗುಡ್ಡಗಾಡು ಪ್ರದೇಶಗಳಲ್ಲಿ ಮಾಡಿದ್ಯಾ? ಇಲ್ಲ. ಇದನ್ನ ಅರ್ಥಕೊಂಡು ಈ ICDS ಅಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆಗೆ ಬರಬೇಕು. ಯಾಕೆ ತಗೊಳ್ಬೇಕು ಸರ್ಕಾರ? ಕೇಂದ್ರ ಸರ್ಕಾರ ಇವತ್ತು ಹೇಳ್ತಾ ಇದ್ದಾರೆ 1 ಮಕ್ಕಳು 2 ಮಕ್ಕಳು ಇರೋರ್ದೆಲ್ಲ ಲಿಸ್ಟ್ ಮಾಡ್ತಾ ಇದ್ದಾರೆ ಅಂತ. ಯಾಕೆ ಅಂದ್ರೆ ಅಲ್ಲಿಗೆ ನೀವು ಎಷ್ಟು ಮಕ್ಕಳು ಇಲ್ಲ 10-20 ಮಕ್ಕಳಿದ್ರು ಮಾಡೋಕ್ಕಾಗದೆ 5 ಮಕ್ಕಳು ಹೋದ್ರೆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅಂದ್ರೆ ICDSನ ಯಾವ ನಿಟ್ಟಿಗೆ ತಗೊಂಡು ಹೋಗ್ತಾ ಇದೆ ಕೇಂದ್ರ ಸರ್ಕಾರ? ಒಂದು ಸ್ಕ್ಯಾನಿಂಗ್ ಮಾಡ್ತಾ ಇದೆ, ಸ್ಕ್ಯಾನ್ ಮಾಡಿ ನಮ್ಮನ್ನು ಯಾವ ಲೆವೆಲ್ಗೆ ತಗೊಂಡು ಹೋಗುತ್ತೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ಅದರಿಂದ
ಅಧಿಕಾರಿಗಳಲ್ಲಿ ಮತ್ತು ನಮ್ಮ ಇಲಾಖೆಯ ಸಚಿವರಲ್ಲೂ ಅವರು ಕೂಡ ಇದು ಆಗೋದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ನಾವು ನಮ್ಮ ಇಲಾಖೆ ಮತ್ತು ಸರ್ಕಾರದ ಇಲಾಖೆಯ ಒತ್ತಾಸೆಗೆ ಕೇಂದ್ರ ಸರ್ಕಾರಕ್ಕೆ ನಾವು ಹೋರಾಟವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಮತ್ತು ರಾಷ್ಟ್ರ ಮಟ್ಟದಲ್ಲೂ ಕೂಡ ಹೋರಾಟವನ್ನು ಹಾಕೊಳ್ತೀವಿ. ಇವತ್ತು ಸಾಂಕೇತಿಕವಾಗಿ ಇವತ್ತು ಇದು ಗೊತ್ತಾಗಬೇಕು, ನಮ್ಮ ಸಮಸ್ಯೆಗಳೇನು ಅಂತ ಗೊತ್ತಾಗಬೇಕು. ಸಂಬಳ ಹಿಡಿಬೇಡ್ರಿ ದಯವಿಟ್ಟು ಸರ್ಕಾರ ತಿಳ್ಕೊಳ್ಳೋದು. ಯಾಕಂದ್ರೆ ತಾಂತ್ರಿಕ ವ್ಯವಸ್ಥೆನೇ ಸರಿ ಮಾಡಿದೆ, ನೀವು ಸಂಬಳ ಹಿಡಿಬಾರ್ದು, ನೋಟಿಸ್ ಕೊಡ್ತೀವಿ ಎದುರಿಸಬಾರ್ದು. ಇವತ್ತು 50 ವರ್ಷ 55 ಅಂಚಿನಲ್ಲಿದ್ದಾರೆ, ಅವರು ಬೇರೆಯವರಿಂದ ಕೆಲಸ ಮಾಡಿಸ್ತಾ ಕಷ್ಟಪಡ್ತಾ ಇದ್ದಾರೆ. ಆ ಹೆಣ್ಮಕ್ಳು ಮನೆಗೆ ಹೋದ್ರೆ ಜೀವನಕ್ಕಿಲ್ಲ, ಅದಕ್ಕೆ ಅಲ್ಲಿ ಕೆಲಸ ಮಾಡಕ್ ಆಗ್ತಿಲ್ವಾ, ಈ ಒಂದು ಇದ್ರೊಳಗಡೆ ಒದ್ದಾಡ್ತಾ ಇದೆ. ಅದರಿಂದ ಈ ಒಂದು ಒತ್ತಡ ಮತ್ತು ಫೋರ್ಸಬಲ್ ಆಗಿ ಹಿಂಸೆ ಕೊಡ್ತಕ್ಕಂಥದ್ದನ್ನ ಕಡಿಮೆ ಮಾಡ್ತಾ ಇರ್ತಾರೆ. ಎಲ್ಲಿ ಎಷ್ಟೆಷ್ಟು ಸಾಧ್ಯ ಆಗುತ್ತೆ ನಿಮ್ಮ ಕೆಲಸದ ಅವಧಿ ಒಳಗಡೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ, ಸಂಬಳ ಹಿಡಿಬೇಡಿ. ಮತ್ತೆ ಫುಡ್ಡನ್ನ ಯಾರನ್ನ ಎಂಟ್ರಿ ಮಾಡಿರ್ತೀವೋ ಅವ್ರಿಗೆ ಕೊಡ್ತೀವಿ ಅಂತಂದ್ರೆ ನಾವು ಅಷ್ಟಕ್ಕೆ ಕೊಟ್ಟು ಕೈ ಬಿಡ್ತಾರೆ ನಮ್ಮ ಹೆಣ್ಮಕ್ಳು. ಅಲ್ಲಿ ಏನು ದಾಖಲೆ ಇರೋದಕ್ಕೆಲ್ಲ ಕೊಟ್ಟರೆ ನೀವೇನು ಜನಕ್ಕೆ ಕೊಡ್ತೀರೋ ಅದನ್ನು ಕೊಡ್ತಾರೆ. ಅದನ್ನ ಜನರಿಗೆ ಹೇಳೋವಂಥ ಕೆಲಸವನ್ನ ನೀವು ಮಾಡಬೇಕಾಗುತ್ತೆ. ಅದರಿಂದ ಈ ಬಿ ಎಲ್ ಒಗೆ ಬೇರೆ ಟೀಚರು, ಸಿ ಮತ್ತು ಡಿ ನೌಕರರು ಎಲ್ಲರೂ ಕೊಡಬೇಕಂತ ಆದೇಶ ಇದೆ. ಆದರೂ ನಮ್ಮ ಅಂಗನವಾಡಿಯವರನ್ನೇ ಫೋರ್ಸಬಲ್ ಆಗಿ ತಗೊಳ್ತಾ ಇದ್ದಾರೆ. ಯಾಕೆಂದ್ರೆ ಅಂಗನವಾಡಿನಲ್ಲಿ ಇವತ್ತು ಮಕ್ಕಳ ಹಾಜರಾತಿ ಕಡಿಮೆ ಆಗ್ತಾ ಇದೆ 3ರಿಂದ 6. ಯಾಕೆಂದ್ರೆ ಯಾವಾಗಲೂ ನಾವು ಮೀಟಿಂಗ್ ಹೋಗೋದು, BL ಹೋಗೋದು, ಮತ್ತೆ ಯಾವಾಗೂ ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ಳೋದು. FRS ಮಾಡೋದಕ್ಕೆ ಒಬ್ರಿಗೆ ಮಾಡೋದಕ್ಕೆ ಅರ್ಧ ಅವರ್ ತಗೊಳುತ್ತೆ, ಇಲ್ಲ 1 ಗಂಟೆ ಆದರೂ ಆಗ್ಬೋದು. ಅವಳೆಲ್ಲೋ ಇರೋ ಗಂಡ OTP ಹೇಳೋ ಅಷ್ಟರಲ್ಲಿ, ಮತ್ತೆ ಎಲ್ಲೋ ಇರೋ ಇವ್ರು ಬಂದು ನಮ್ಮ ಹತ್ರ ಹೇಳೋ ಅಷ್ಟರಲ್ಲಿ ಇಲ್ಲ ಮೊಬೈಲ್ ಚಾರ್ಜಿಂಗ್ ಇದು ನೆಟ್ವರ್ಕ್ ಹೋಗ್ತದೆ. ಈ ಪರಿಸ್ಥಿತಿ ಒಳಗಡೆ ನಾವು ಮಕ್ಕಳ ಬಗ್ಗೆ ಶಿಕ್ಷಣ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಈಗ LKG UKG ತಗೊಂಡ್ಬರ್ತಾ ಇದೀರಿ, ಯಾವ ಕೆಲಸ ಮಾಡ್ತಾರೆ ಹೆಣ್ಮಕ್ಳು? ಯಾವಾಗಲೂ ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ತಾರೋ, ಇಲ್ಲ ಮಕ್ಕಳಿಗೆ ಊಟ ಕೊಡೋದ್ರ ಬಗ್ಗೆ ಗಮನ ಹರಿಸ್ತಾರೋ, ಇಲ್ಲ ದೈಹಿಕ ಶಿಕ್ಷಣಕ್ಕೆ ಚಟುವಟಿಕೆಗಳನ್ನ ಮಾಡಿಸ್ತಾರೋ, ಇಲ್ಲ LKG UKG ಪಠೋಪಕರಣಗಳನ್ನ ತಾವೇನು ಕೊಡ್ತೀರಿ ಅದನ್ನೇ ಯಾವಾಗ ಮಾಡ್ತಾರೆ? 4 ಗಂಟೆ ಒಳಗಡೆ ಆದಮೇಲೆ ನೀವು ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ ತಾಂತ್ರಿಕ ದೋಷದಿಂದ ತುಂಬ ತೊಂದರೆ ಇದೆ. ಅದರಿಂದ ಸರ್ಕಾರ ಇದಕ್ಕೆ ಒತ್ತಾಯ ಮಾಡಬಾರ್ದು. ಮುಖಚರ್ಯೆ ಗುರುತಿಸುವಂತಹ FRS ಪದ್ಧತಿ ಇದೆ. ಇದು ನಮ್ಮ ಬಡ ಮಕ್ಕಳ, ಗರ್ಭಿಣಿ ಬಾಣಂತಿಯರ ಆಹಾರದ ಹಕ್ಕನ್ನು ಕಸ್ಕೊಳ್ತಕ್ಕಂತಹ ಒಂದು ವ್ಯವಸ್ಥೆ ಅಂಥೇಳಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಫೆಡರೇಷನ್ AITUC ಸಂಯೋಜಿತ ಬಹಳ ಸ್ಪಷ್ಟವಾಗಿ ಈ FRS ವ್ಯವಸ್ಥೆಯನ್ನು ವಿರೋಧ ಮಾಡ್ತಾ ಇದ್ದೀವಿ. ಕಾರಣ, ಇವತ್ತು ಅಂಗನವಾಡಿಗೆ ಬರ್ತಕ್ಕಂತಹ ಏನು ಫಲಾನುಭವಿಗಳಿದ್ದಾರೆ ಅವರು ಅತ್ಯಂತ ಕಡು ಬಡತನದಲ್ಲಿರ್ತಕ್ಕಂತಹ, ಆರ್ಥಿಕವಾಗಿ ಹಿಂದುಳಿರ್ತಕ್ಕಂತಹ ಕುಟುಂಬಗಳ ಮಕ್ಕಳು ಮತ್ತು ಗರ್ಭಿಣಿ ಬಾಣಂತಿಯರು ಅಲ್ಲಿಗೆ ಬರ್ತಾರೆ. ಆದರೆ ಅವರಲ್ಲಿ ಬಂದಾಗ ಏನು ಆಧಾರ್ ಲಿಂಕ್ ಆಧಾರಿತ ಮೊಬೈಲ್ಗಳಲ್ಲಿ ತಮ್ಮ ಮುಖವನ್ನು ಸೆರೆ ಹಿಡಿದು ಅದು ಸರಿಯಾದರೆ ಅಂಥ ಫಲಾನುಭವಿಗಳಿಗೆ ಆಹಾರ ಕೊಡಬೇಕು ಅಂತಕ್ಕಂಥ ವ್ಯವಸ್ಥೆ ಇದೆಯಲ್ಲ, ಇದು ನಮ್ಮ ಆಹಾರ ಹಕ್ಕಿನಿಂದ ನಮ್ಮನ್ನು ವಂಚಿತಗೊಳಿಸ್ತಕ್ಕಂಥ ಒಂದು ದೊಡ್ಡ ಹುನ್ನಾರ ಇದು. ಇದ್ರ ನಡುವೆ ಮಾತೃವಂದನ ಬರ್ತಾ ಇದೆ. ಅದೇ ರೀತಿ ಭಾಗ್ಯಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಗುರುತಕ್ಕಂಥದ್ದು, ಅವರ ಆಗುಹೋಗುಗಳ ಬಗ್ಗೆ ಅಪ್ಡೇಟ್ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಹೊರೆ ಇವತ್ತು ಅಂಗನವಾಡಿ ಕಾರ್ಯಕರ್ತರ ಮೇಲಿದೆ. ಇಷ್ಟು ಹೊರೆ ನಡುವೆ ಇವತ್ತು ಚುನಾವಣಾ ಆಯೋಗ, ಚುನಾವಣಾಧಿಕಾರಿಗಳು ಅಂಗನವಾಡಿ ಕಾರ್ಯಕರ್ತರನ್ನು BLOಗಳ ಮಾಡಲೇಬೇಕು ಅಂತೇಳಿ ಈಗಾಗಲೇ ನಿಯೋಜನಾ ಪತ್ರವನ್ನು ಈಗಾಗಲೇ ಕಳಿಸಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅವರ ಒಪ್ಪಿಗೆ, ಅವರ ಮಾಡ್ತಕ್ಕಂಥ ಸಾಮರ್ಥ್ಯ, ಶಕ್ತಿ ಇದೆಯಾ ಅಂತಕ್ಕಂಥದ್ದು ಕೂಡ ವಿಮರ್ಶೆ ಮಾಡ್ತಾ ಇಲ್ಲ. ಏನು ಎಲ್ಲ ಮೂಲಭೂತ ವ್ಯವಸ್ಥೆ ಸರಿ ಆಗುವವರೆಗೂ ಕೂಡ FRS ಪದ್ಧತಿಯನ್ನ ವಾಪಸ್ ತಗೊಳ್ಬೇಕು. BLO ಯೋಜನೆ ರದ್ದಾಗಲಿ, FRS